ಮಗುಗೆ ಕಿವಿ ಚುಚ್ಚೋವಾಗ ನೋವು ಆದ್ರೂ ಆ ಮಗುಗೆ ಕಿವಿ ಚುಚ್ಚಿಸ್ಲೇಬೇಕು, ಇಲ್ಲ ಅಂದರೆ ಮಗುಗೆ ಒಳ್ಳೇದಾಗಲ್ಲ ಪುಟ್ಟ. ಹಾಗಾದ್ರೆ ನನಗೆ ಕಿವಿ ಚುಚ್ಚಿಲ್ಲ? ಹೇಳಮ್ಮ, ನನಗೆ ಯಾಕೆ ಚುಚ್ಚಿಲ್ಲ? ನನಗೆ ಒಳ್ಳೇದಾಗಬಾರ್ದಾ? ಪಾಪಗೆ ಮಾತ್ರ ಒಳ್ಳೇದಾಗಬೇಕಾ? ಹಾಗೆಲ್ಲ ಮಾತಾಡಬಾರ್ದು ಅದೇ. ಆಗ ನಮ್ಮ ಪರಿಸ್ಥಿತಿ ಸರಿ ಇರಲಿಲ್ಲ, ತುಂಬ ತೊಂದರೆಲಿದ್ವಿ. ಈಗ ಹಾಗಲ್ಲ ಅಲ್ಲ, ಅದಕ್ಕೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ನೀನು ಬೇಜಾರು ಮಾಡಿ. ಯಾಕೋ ಅದೇ ಅಮ್ಮನ ಮೇಲೆ ಬೇಜಾರ ನಿನಗೆ? ನಿಂಗೆ ಯಾಕೆ ಕಿವಿ ಚುಚ್ಚಿಲ್ಲ? ಅದಕ್ಕೆ ನಾನು ಬರಲ್ಲ. ಹಾಗೆಲ್ಲ ಆಟ ಮಾಡಬಾರ್ದು ಅದೇ. ನಾನು ನಿನಗೆ ಹೇಳಿಲ್ವಾ ಆಗ ನಮ್ಮ ಪರಿಸ್ಥಿತಿ ಸರಿ ಇರಲಿಲ್ಲ, ತೊಂದರೆಲಿದ್ವಿ ಅಂತ. ಈಗ ಹಾಗಲ್ಲ ಕಣೋ, ನಾವೆಲ್ಲರೂ ಆರಾಮಾಗೇ ಇದ್ದೀವಿ ಅಲ್ವಾ? ಹಾಗಾದ್ರೆ ನನಗೂ ಇಲ್ಲೇ ಕಿವಿ ಚುಚ್ಚೋ ಫಂಕ್ಷನ್ ಮಾಡಿ. ಅದು ನೀನೀಗ ದೊಡ್ಡವನಲ್ವಾ, ಅದನ್ನು ಸಣ್ಣ ಮಕ್ಕಳಿಗೆ ಮಾತ್ರ ಚುಚ್ಸೋದು. ನಿನಗೆ ಚುಚ್ಚಿದ್ರೆ ನೋವಾಗುತ್ತೆ ಅದೇ. ನನಗೇನು ನೋವಾಗಲ್ಲ, ನೀವೇ ಹೇಳಿದ್ರಲ್ಲ ಹಿಂಗಂದ್ರೆ ಆಗ್ಬೋದು ಅಂತ. ನಾನು ಪಾಪದ ಜೊತೆ ಚುಚ್ಚಿಸ್ಕೊಳ್ತೇನೆ. ಅದೇ ಈಗ ನೀನು ಚುಚ್ಚೋ ವಯಸ್ಸಲ್ಲ ಕಣೋ, ತೆಗೆಯೋ ವಯಸ್ಸು. ಹಠ ಮಾಡಬೇಡ. ಬೇಜಾರು ಮಾಡ್ಕೋಬೇಡ್ವೋ? ನೀವು ಹಾಗೆ ಹೇಳಿದ್ರಿ ಕಿವಿ ಚುಚ್ಚಿಲ್ಲ ಅಂದರೆ ಒಳ್ಳೇದಾಗಲ್ಲ ಅಂತ. ಅದಕ್ಕೆ ನಂಗೆ ಇಷ್ಟೊಂದು ಕಷ್ಟ ಅಲ್ವಾ? ಶಶಾಂಕ್ ಅವರು ಕೋರ್ಟಿಗೆ ಬಂದರು, ನನ್ನ ಕಿಡ್ನಾಪ್ ಮಾಡಿದ್ರು. ಕಿವಿ ಚುಚ್ಚಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ ಅಮ್ಮ? ನನ್ನ ಮುದ್ದು ಬಂಗಾರ ಕಣೋ, ನೀನೇನು ಯೋಚನೆ ಮಾಡಬೇಡ. ನಿನಗೂ ನಿನ್ನ ತಮ್ಮನಿಗೂ ಒಟ್ಟಿಗೆ ಕಿವಿ ಚುಚ್ಚಿಸ್ತೀನಿ. ನೀನು ಯಾವಾಗಲೂ ನನ್ನಂತ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ. ಅದೇ ನಿನಗೂ ನಿನ್ನ ತಮ್ಮನಿಗೂ ಒಟ್ಟಿಗೆ ಕಿವಿ ಚುಚ್ತೀನಿ, ಆಯ್ತಾ? ನಿಜವಾಗ್ಲೂ? ನಿಜವಾಗ್ಲೂ. ನಂಗೆ ಕಿವಿ ಚುಚ್ತಾರೆ. ನನಗೆ ಗೊತ್ತಿತ್ತು ನೀವೇನೋ ಮಾಡ್ತಿದ್ದೀರಾ ಅಂತ, ಆದರೆ ನಾನು ಅನ್ಕೊಂಡ ಹಾಗೆ ಮಾಡ್ತಿದ್ದೀರಾ. ಅದಕ್ಕೆ ಇಷ್ಟು ದಿನ ನೀವು ಒಬ್ಬರೇ ಮಾಡ್ತಿದ್ರಿ, ಈಗ ನಮ್ಮ ಅಣ್ಣನ ತಲೆನೂ ಕೆಡಿಸ್ಬಿಟ್ರಾ? ಆದರೆ ಅದಕ್ಕೆ ನಾನು ಬಿಡೋದಿಲ್ಲ. ಅವಳು ಮನೆಯಿಂದ ಹೊರಗಡೆ ಹೋಗೋ ತನಕ ಬರಬೇಡ. ಅವಳು ಹೋದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಈಗಲೇ ಶಶಿಗೆ ಫೋನ್ ಮಾಡಿ ಹೇಳ್ತೀನಿ. ಹೇಳೆ, ಈಗಲೇ ಆ ಕೆಲಸ ಮಾಡು. ಅವನ ಜೀವನ ಪೂರ್ತಿ ಹೀಗೆ ಒಂಟಿಯಾಗಿ ಕೊರಗಿ ಸಾಯ್ಲಿ. ಅವನ ಜೀವನ ಸರಿ ಹೋಗಬೇಕು ಅನ್ನೋ ಉದ್ದೇಶ ನಿನಗಿದ್ದಿದ್ರೆ ನೀನು ಈ ರೀತಿ ಮಾತಾಡ್ತಿರ್ಲಿಲ್ಲ. ಅಷ್ಟಕ್ಕೂ ಅವನ ಜೀವನ ಹಾಳಾದ್ರೆ ನಿನಗೇನು ಅಲ್ವಾ? ಅವನ ಜೀವನ ಹಾಳಾಗ್ಲಿ ಅಂತ ಮಾಡ್ತಿರೋದು ನೀವು, ನಾನಲ್ಲ. ಅವನ ಜೀವನ ಉದ್ಧಾರ ಆಗ್ಲಿ ಅಂತ ಹೋರಾಡ್ತಿರೋಳು ನಾನು. ಆದರೆ ನೀನೇನು ಹೇಳ್ತಾ ಇರೋದು? ನೀನು ಫೋನ್ ಮಾಡಿ ಮನೆಗೆ ಬರಬೇಡ ಅಂತ ಹೇಳಿದ ತಕ್ಷಣ ಅವನ ಜೀವನ ಸರಿ ಹೋಗ್ಬಿಡತ್ತಾ? ಅಲ್ವೇ?
ಎಲ್ರಾಗೆ ಅವನು ಸಂಸಾರಸ್ಥನಾಗಿ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಅಂತ ಇರೋದು ಯಾವಾಗ? ಇಷ್ಟು ದಿನ ಒಂಟಿಯಾಗಿ ಅಲ್ದಿದ್ದು ಕೊರಗಿದ್ದು ಸಾಕು. ಇನ್ನು ಮುಂದಾದ್ರೂ ಅವ್ಳು ಸಂತೋಷವಾಗಿರ್ಲಿ ಬಿಡೆ. ಆದ್ರೆ ಮೇರಿನ್ ಕಂಡ್ರೆ ಅವ್ನಿಗೆ ಆಗೋದಿಲ್ಲ. ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲದೆ ಎರಡನೇ ಮದುವೆ ಮಾಡ್ಕೊಂಡ ಅವನು. ನೋಡು, ಎಲ್ರ ಸಂಸಾರದಲ್ಲೂ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಕ್ರಮೇಣ ಅದು ಸರಿ ಹೋಗುತ್ತೆ ಕಣೆ. ಹೇಗೆ ಹೇಳ್ತೀರಾ ಅದು ಸರಿ ಹೋಗುತ್ತೆ ಅಂತ? ಈಗ ಅವನು ಆದಿತ್ಯ ಬೇಕೇ ಬೇಕು ಅಂತ ಯಾಕೆ ಹಠ ಮಾಡ್ತಿದ್ದಾನೆ ಹೇಳು? ಅವನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಮುಂದೆ ತಾನು ಎಲ್ಲಿ ಒಂಟಿಯಾಗ್ಬಿಡ್ತೀನಿ ಅನ್ನೋ ಭಯ ಕಣೆ ಅವನಿಗೆ. ಆದರೆ ಇನ್ನು ಹಾಗಾಗಲ್ಲ. ಅವನು ಹೆಂಡತಿ ಬಂದಿದ್ದಾಳಲ್ವಾ? ನನಗೆ ಗೊತ್ತಾಯ್ತು ಅವಳು ಹೇಗೆ ಇಲ್ಲಿಗೆ ಬಂದ್ಲು ಅಂತ. ಶಕು, ಅವಳು ಹೇಗೆ ಬಂದ್ಲು, ಅವಳನ್ನ ಯಾರು ಕರ್ಕೊಂಡು ಬಂದ್ರು ಅನ್ನೋದು ಮುಖ್ಯ ಆಗಲ್ಲ ಕಣೆ. ಅವರಿಬ್ರು ಗಂಡ ಹೆಂಡತಿ, ಅದು ಮುಖ್ಯ. ಇನ್ನು ಮುಂದೆ ಅವ್ರು ಹೇಗೆ ಜೀವನ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಮುಂದೆ ಅವ್ರ ಸಂಸಾರ ಬೆಳೆಯುತ್ತೆ ಕಣೆ. ಮಕ್ಕಳಾಗತ್ತೆ, ಅವನ ಜವಾಬ್ದಾರಿ ಹೆಚ್ಚಾಗತ್ತೆ. ಆಗ ಅವನಿಗೆ ಬೇರೆ ಕಡೆ ಗಮನ ಹೋಗಲ್ಲ. ಅಲ್ಲಿ ಆರ್ತಿ ಸೂರ್ಯ, ಇಲ್ಲಿ ಮೇರಿ ಶಶಾಂಕ್, ಇಬ್ಬರು ಖುಷಿಯಾಗಿರ್ತಾರೆ ಕಣೆ. ಅದನ್ನು ನೋಡಿ ನಾವು ಸಂತೋಷ ಪಡಬೇಕು ಅಲ್ವಾ? ನೋಡು, ಒಳ್ಳೇದೋ ಕೆಟ್ಟದ್ದೋ ನೀನು ಅವನನ್ನು ತುಂಬ ಪ್ರೀತಿಯಿಂದ ಬೆಳೆಸಿದ್ಯಾ. ಈಗ ಅವನಿಗೆ ಒಳ್ಳೇದಾಗ್ತಾ ಇದೆ ಕಣೆ. ಸುಮ್ಮನೆ ಇದ್ಬಿಡು, ಎಲ್ರಿಗೂ ಒಳ್ಳೇದಾಗುತ್ತೆ. ಯೋಚನೆ ಮಾಡಿ ನೋಡು. ಕಿವಿ ಚುಚ್ತಾರೆ, ನನ್ ಕಿವಿ ಚುಚ್ತಾರೆ, ನನ್ ಕಿವಿ ಚುಚ್ತಾರೆ. ಬಾಯ್ಲಿ, ಏನ್ ಹೇಳ್ದೆ ನೀನು? ನಿನಗೆ ಕಿವಿ ಚುಚ್ತಾರಾ? ಹ್ಞೂ, ನನಗೆ ಕಿವಿ ಚುಚ್ತಾರೆ. ಫಂಕ್ಷನ್ ನಡೆಯುತ್ತೆ, ಎಲ್ಲರೂ ಬರ್ತಾರೆ. ಅಲ್ಲ ಪುಟ್ಟ, ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಾ ಇರೋದು ಆ ಪುಟ್ಟ ಪಾಪುಗೆ, ನಿನ್ಗಲ್ಲ. ಇಲ್ಲ, ಅಮ್ಮ ಹೇಳಿದ್ರು ನನಗೆ ಮತ್ತೆ ಆ ಪುಟ್ಟು ಪಾಪುಗೆ. ಅಮ್ಮ ಹೇಳಿದ್ಲಾ? ಹ್ಞೂ, ಅಮ್ಮನೇ ಹೇಳಿದ್ದು. ಸರಿ, ನೀನು ಹೋಗಿ ಹೊರಗಡೆ ಹಾಲು ಕುಡಿ ಹೋಗು. ಇಲ್ಲ, ನಾನು ಹಾಲು ಕುಡಿಯಲ್ಲ. ಫಸ್ಟ್ ಎಲ್ರಿಗೂ ಹೇಳ್ತೀನಿ, ಆಯ್ತಾ? ಬಾಯ್. ಅಜ್ಜಿ, ಏನಾದಿ? ಕಿವಿ ಚುಚ್ಚುವಾಗ ತುಂಬಾ ನೋವುತ್ತಾ? ಯಾಕೆ, ನಿಮ್ಮಮ್ಮ ನಿಂಗೆ ಹೇಳಿಲ್ವಾ? ಅಲ್ಲ ಅಜ್ಜಿ, ಅಮ್ಮ ಒಂದೊಂದ್ಸಲ ಒಂದೊಂದು ಥರ ಆಡ್ತಾರೆ. ಒಂದ್ಸತಿ ನೋವು ಆಗತ್ತೆ ಅಂತಾರೆ, ಒಂದ್ಸತಿ ನೋವು ಆಗಲ್ಲ ಅಂತಾರೆ. ಏನಾಗುತ್ತೆ ಅಜ್ಜಿ? ಹಾಂ, ತುಂಬ ನೋವಾಗುತ್ತೆ. ಜ್ವರ ಬರುತ್ತೆ, ವಾಂತಿ ಆಗುತ್ತೆ, ನೆಗಡಿ ಆಗುತ್ತೆ. ಮತ್ತು ಪಾಪುಗೆ? ಆ ವಯಸ್ಸಿನ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ನಿನ್ನ ವಯಸ್ಸಿನ ಮಕ್ಕಳಿಗೆ ತುಂಬ ನೋವಾಗುತ್ತೆ, ಅದಕ್ಕೆ ಚುಚ್ಚಿಸ್ಕೋಬಾರ್ದು. ಹಾಗಾದ್ರೆ ನಂಗೆ ಚುಚ್ಚಲ್ವಾ? ನೀನು ಹಠ ಮಾಡಿದ್ರೆ ಇನ್ನೇನಪ್ಪ ಮಾಡ್ತಾರೆ? ಕಿವಿ ಚುಚ್ಚಿಸ್ತಾರೆ. ಹೌದು, ಇಷ್ಟು ದಪ್ಪ ಆಗಿ ದೊಡ್ಡದಾಗಿ ಆನೆ ಕಿವಿ ಥರ ಆಗ್ಬಿಡುತ್ತೆ. ಆಗ ನಿನ್ನ ಸ್ಕೂಲಲ್ಲಿ ಎಲ್ಲರೂ ಆಡ್ಕೋತಾರೆ. ಮತ್ತೆ ಅಮ್ಮ ಚುಚ್ಚಿಸ್ತೀನಿ ಅಂದರು. ನೀನು ಹಠ ಮಾಡಿರ್ತೀಯ, ಅವಳು ಅದಕ್ಕೆ ಹಾಗೆ ಹೇಳಿರ್ತಾಳೆ. ನೀನು ದೊಡ್ಡವನಾಗ್ತೀಯಲ್ಲ, ಅವಾಗ ಚುಚ್ಚಿಸ್ಕೊ. ಆಗ ನೋವಲ್ವಾ? ನೋವಾಗುತ್ತೆ, ಆದರೆ ನಿನಗೆ ತಡ್ಕೊಳ್ಳೋ ಶಕ್ತಿ ಬಂದಿರುತ್ತೆ. ನೋಡು, ಈಗ ಅದ್ರ ಬಗ್ಗೆ ಮಾತಾಡ. ನೀನು ಹೋಗಿ ಆಟ ಆಡ್ಕೊ. ಹಾಂ, ಹಲೋ ಮೇಡಮ್, ನಾನು ಮೇರಿ ಮಾತಾಡ್ತಾ ಇದ್ದೀನಿ. ಓ ಮೇರಿನಾ? ಯಾಕಮ್ಮ 2 ದಿನದಿಂದ ಸ್ಕೂಲ್ ಕಡೆಗೆ ಬಂದಿಲ್ಲ? ಸಾರಿ ಮೇಡಮ್, ನಾನು ಮಾಡಬೇಕು ಅಂತಲೇ ಇದ್ದೆ, ಸ್ವಲ್ಪ ಪ್ರಾಬ್ಲಮ್ ಇತ್ತು. ನೀವೇನೋ ಸುಲಭವಾಗಿ ಸಾರಿಗೆ ಅಂದ್ಬಿಡ್ತೀರಾ? ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ವಿತೌಟ್ ಲೀವ್ ಲೆಟ್ರು ನಾನು ಹೇಗೆ ಮ್ಯಾನೇಜ್ ಮಾಡೋದು? ನೀವು ಸೀನಿಯರ್ಸೇ ಹೀಗೆ ಮಾಡಿದರೆ ಹೇಗೆ?
ಗೊತ್ತಾಯ್ತು ಮೇಡಮ್. ರಿಯಲಿ ಐ ಆಮ್ ಸಾರಿ. ಈಗ ಇನ್ಫಾರ್ಮ್ ಮಾಡೋಣ ಅಂತಲೇ ಫೋನ್ ಮಾಡಿದ್ದು. ನಾಳೆ ಬರ್ತೀರಲ್ವಾ, ಡೀಟೇಲಾಗಿ ಮಾತಾಡೋಣ ಬಿಡಿ. ಸಾರಿ ಮೇಡಮ್, ನಾಳೆನೂ ಬರೋಕ್ಕಾಗಲ್ಲ. ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ? ನಾಡದ್ದು ಬರೋದನ್ನ ಮಾತ್ರ ತಪ್ಪಿಸ್ಬೇಡಿ. ಮೇಡಮ್, ಅದು ನಾಡಿದ್ದು ಹೇಳಿ. ಮೇಡಮ್, ನನಗೆ ಇನ್ನೊಂದು 20 ಡೇಸ್ ಇಲ್ಲೇ ಕೆಲಸ ಇದೆ. ನೀವು ಪರ್ಮಿಷನ್ ಕೊಟ್ಟರೆ. ಏನು 20 ದಿನನಾ? ಸಾಧ್ಯನೇ ಇಲ್ಲ. ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ. ಕಡಿಮೆ ಟೀಚರ್ಸ್ ಇದ್ದಾರಂತ ನಾನು ಮೊದಲೇ ಒದ್ದಾಡ್ತಾ ಇದ್ದೀನಿ. ಇಂಥದ್ರಲ್ಲಿ ನೀವು ರಜಾ ಹಾಕಿದ್ರೆ? ಹಾಗಲ್ಲ ಮೇಡಮ್, ನಂಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ. ಹಾಗಂತ ಹೇಳ್ದೆ ಕೇಳ್ದೆ 20 ದಿವಸ ರಜಾ ಹಾಕಿದ್ರೆ ಹೇಗೆ? ಮೇಡಮ್, ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಯಾವತ್ತಾದರೂ ಹೀಗೆ ಮಾಡಿದ್ದೀನ? ಇದು ನನ್ನ ಜೀವನದ ಪ್ರಶ್ನೆ, ಅದಕ್ಕೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಮೇಡಮ್, ಪ್ಲೀಸ್. ಆಯಿತು, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬನ್ನಿ. ಥ್ಯಾಂಕ್ ಯು ಮೇಡಮ್. ಕೆಲಸ ಮುಗ್ದಿದ ತಕ್ಷಣ ಬೇಗ ಬಂದ್ಬಿಡ್ತೀನಿ. ಆರ್ತಿ, ಇದನ್ನೆಲ್ಲ ಯಾಕಮ್ಮ ಮಾಡ್ತೀಯಾ? ಮೊದಲೇ ನಿನಗೆ ಆಪ್ರೇಷನ್ ಆಗಿದೆ, ನಂಜಾಗತ್ ಕಣೆ, ನೀನು ರೆಸ್ಟ್ ಮಾಡು. ಅಮ್ಮ, ಮಗು ಬಟ್ಟೆ ತಾನೆ, ಇಲ್ಲಿ ಬಿಡಿ, ಮರ್ಚಿಡ್ತೀನಿ. ಸರಿ, ನೀನು ರೆಸ್ಟ್ ಮಾಡು. ಕೊಡು. ಹಾಗಲ್ವೇ, ನಾವು ಮಾಡ್ತಿರೋದು ಮಗುಗೆ ಕಿವಿ ಚುಚ್ಚೋ ಶಾಸ್ತ್ರ ಅಲ್ವಾ? ನೀನು ಯಾಕೆ ಆದಿತ್ಯನಿಗೆ ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತೀನಿ ಅಂತ ಹೇಳಿದ್ಯಾ? ಅವನಲ್ಲಿ ಕುಣಿತಾ ಇದ್ದಾನೆ, ನನಗೆ ಕಿವಿ ಚುಚ್ತಾರೆ ಅಂತ. ಅಮ್ಮ, ಆದಿತ್ಯನ ವಯಸ್ಸಿನ್ನು ಚಿಕ್ಕದು, ಅವನಿಗೇನು ಹೇಳಿದ್ರು ಅರ್ಥ ಆಗಲ್ಲ. ಅದಕ್ಕೆ ಮಗು ಕಿವಿ ಚುಚ್ಚಿದ್ಮೇಲೆ ಆಮೇಲೆ ಆದಿತ್ಯನ ಚುಚ್ಚಿದ್ರೆ ಆಯಿತು. ಇಲ್ಲ ಅಂದ್ರೆ ಅವ್ನು ನೊಂದ್ಕೊಬಿಡ್ತಾನಮ್ಮ. ಅವ್ನು ನೊಂದ್ಕೊಳ್ತಾನೆ ಅಂತ ಮಗು ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ಇಟ್ಟಿರೋ ಮುಹೂರ್ತದಲ್ಲಿ ನನಗೆ ಮೊದಲು ಕಿವಿ ಚುಚ್ಸಿ ಅಂತ ಅವ್ನು ಗಲಾಟೆ ಮಾಡಿದ್ರೆ ಅವನಿಗೆ ಕಿವಿ ಚುಚ್ಚಕ್ಕಾಗತ್ತಾ ನಾವು? ಅವನನ್ನ ಸ್ವಲ್ಪ ಹೊತ್ತು ಹೊರಗಡೆ ಇರೋದಕ್ಕೆ ಹೇಳು. ಇಲ್ಲಾಂದರೆ ಹೊರಗಡೆ ಹೋಗಿ ಚುಚ್ಚಿಸ್ಕೊಂಬಂದ್ರೆ ಆಯಿತು. ಅಮ್ಮ, ಆದಿತ್ಯ ಈಗ ತಾನೇ ಮನೆಗೆ ಬಂದಿದ್ದಾನೆ, ಈಗಾಗಲೇ ತುಂಬ ನೊಂದಿದ್ದಾನೆ ಅಮ್ಮ. ನೋಡಿ, ಆದಿತ್ಯಂಗೆ ತಿಳಿಸಿ ಹೇಳೋ ಜವಾಬ್ದಾರಿ ನಂದು. ನಾನು ಅವನಿಗೆ ಕನ್ವಿನ್ಸ್ ಮಾಡ್ತೀನಿ. ದಯವಿಟ್ಟು ನೀವೇನು ಯೋಚನೆ ಮಾಡಬೇಡಿಮ್ಮ, ಪ್ಲೀಸ್. ಏನೋಮ್ಮ, ಆವತ್ತಿನ ದಿನ ಯಾವುದೇ ರಗಳೆ ಆಗದೆ ಇದ್ರೆ ಸಾಕು. ನೀವು ರೆಸ್ಟ್ ಮಾಡು. ಕೊಡು. ಕಿವಿ ಚುಚ್ಚಿದ್ರೆ ಒಳ್ಳೆಯದಾಗಲ್ಲ ಅಂತ, ಅದಕ್ಕೆ ಇಷ್ಟೊಂದು ಕಷ್ಟ ಅಲ್ವಾ? ಹಲೋ, ಯಾರು? ಯಾರು ಹೇಳಿ ನೋಡೋಣ. ಯಾರ್ರಿ ನೀವು? ಏನು ವಿಷಯ ಹೇಳಿ. ಏನ್ರಿ ನೀವು, ನಿಮ್ಮ ಸ್ವೀಟ್ ಹಾರ್ಟ್ ವಾಯ್ಸ್ನು ಮರ್ತು ಬಿಟ್ರಾ? ಹೋಗ್ಲಿ ಬಿಡಿ, ಏನು ಮಾಡ್ತಾ ಇದ್ದೀರಾ? ಸ್ವೀಟ್ ಹಾರ್ಟ? ಸ್ವೀಟು ಇಲ್ಲ, ಹಾರ್ಟು ಇಲ್ಲ. ಏನಕ್ಕೆ ಫೋನ್ ಮಾಡಿದೆ ಅದನ್ನ ಹೇಳು. ನನಗಿಲ್ಲಿ ಮಾತಾಡೋಕ್ಕೆ ಪುರ್ಸೊತ್ತಿಲ್ಲ, ತುಂಬ ಕೆಲಸ ಇದೆ. ನನ್ನ ಮೇಲೆ ಸಿಟ್ಟಾ? ಸ್ವೀಟು ಇಲ್ಲ, ಹಾರ್ಟು ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇವತ್ತು ಬೆಳಗ್ಗೆ ನೀವು ಎಷ್ಟು ಸ್ವೀಟ್ ಆ್ಯಂಡ್ ಹಾಟಾಗಿ ಕಾಣಿಸ್ತಾ ಇದ್ರಿ ಗೊತ್ತಾ? ನೀವು ಹಾಕ್ಕೊಂಡಿದ್ದ ಶರ್ಟು ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನ ಹೇಳಕ್ಕೆ ಫೋನ್ ಮಾಡಿದ್ಯಾ? ಇಡು ಫೋನು. ಇವತ್ತು ಮಧ್ಯಾಹ್ನ ನೀವು ಮನೆಗೆ ಊಟಕ್ಕೆ ಬರ್ತೀರಾ ತಾನೇ? ಅದೆಲ್ಲ ನಿನಗೆ ಯಾಕೆ? ನೀವು ಬರೋವರೆಗೂ ನಾನು ಕಾಯ್ತಾನೆ ಇರ್ತೀನಿ. ನೀನು ಯಾಕೆ ನನಗೆ ಕಾಯಬೇಕು? ಎಲ್ಲ ಬಿಡ್ಸ್ ಹೇಳಬೇಕಾ ನಿಮಗೆ? ನಾವಿಬ್ಬರೇ ಊಟಕ್ಕೆ ಕೂತು ನಗ್ನಗ್ತಾ ಊಟ ಮಾಡ್ತಾ ಮಾತಾಡ್ತಾ. ಅಮ್ಮ ತಾಯಿ, ಹಾಗಾದ್ರೆ ನಾನು ಖಂಡಿತ ಮನೆಗೆ ಊಟಕ್ಕೆ ಬರಲ್ಲ. ಹೌದಾ? ಸರಿ ಬಿಡಿ, ಅಲ್ಲಿಗೆ ಊಟ ತರ್ತೀನಿ. ನನ್ನ ನೆನಪು ಮಾಡ್ಕೊಳ್ತಾ ಊಟ ಮಾಡಿ. ಹಲೋ, ನೀವು ಇಷ್ಟೆಲ್ಲ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗಿಲ್ಲಿ ಶೂಟಿಂಗಲ್ಲಿ ಊಟ ತಿಂಡಿ ಕಾಫಿ ಎಲ್ಲ ವ್ಯವಸ್ಥೆ ಇರುತ್ತೆ, ನಾವೆಲ್ಲ ಮಾಡ್ಕೋತೀವಿ. ಎಲ್ಲ ಸಿಗುತ್ತೆ. ಹೆಂಡತಿ ಸಿಗ್ತಾಳಾ? ಪ್ರೀತಿಯಿಂದ ಬಡ್ಸೋರು ಸಿಗ್ತಾರಾ? ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಪ್ರೀತಿ ಇದೆ ಅಂತ ತೋರಿಸ್ಕೊಟ್ರಲ್ಲ, ತುಂಬ ಥ್ಯಾಂಕ್ಸ್. ಏನ ಊಟ ಬೇಡ ಅಂತ ಹೇಳಿದ್ದು
ಕಾಳಜಿನ? ಅದ್ರಲ್ಲೇನು ಪ್ರೀತಿ ಕಾಣಿಸ್ತು ನಿನಗೆ? ಸುಮ್ಮನೆ ಏನೇನ ಮಾತಾಡ್ಬಿಡ, ದಯವಿಟ್ಟು ಫೋನ್ ಇಡು. ಮತ್ತೆ ಊಟ ತರ್ತೀನಿ ಅಂದ ಕೂಡ್ಲೆ ಇಲ್ಲೇ ಎಲ್ಲ ಕೊಡ್ತಾರೆ, ನೀನೇನು ಶ್ರಮ ತಗೋಬೇಡ ಅಂತ ಹೇಳಿದ್ರಿ. ಇದು ಪ್ರೀತಿ ಅಲ್ವಾ? ನಾನು ಹೇಳಿದ್ ನಿನಗಿಷ್ಟ ಬಂದಾಗ ಅರ್ಥ ಮಾಡ್ಕೊಂಡು ಏನೇನ ಮಾತಾಡ್ಬೇಡ. ಮತ್ತೆ ಮತ್ತೆ ಫೋನ್ ಮಾಡಿ ತಲೆಯನ್ನು ತಿನ್ಬೇಡ. ಇಡು ಫೋನ. ಕೆಲಸ ನೋಡಿ ಬನ್ರಿ. ನಾನು ಅವಳ ಮೇಲೆ ಕಾಳಜಿಯಿಂದನೇ ಈಗೇನಾದರೂ ಮಾತಾಡಿದ್ನ? ಪರಿಮಳ, ಇವನ್ಗೊಂದು ಲೋಟ ಕಾಫಿ ಕೊಡು. ಆಗ್ಲಿಂದ ತಲೆ ಕೆಡಿಸ್ಕೊಂಡು ಕೂತಿಯಾನೆ. ಕಾಫಿ ಕುಡಿದು ತಲೆನ ಸರಿ ಮಾಡ್ಕೊಳ್ಳಿ. ಅಣ್ಣ ಸುಮ್ಮನಿರೋಣ, ನೀನೊಬ್ಬ. ಅದಕ್ಕೆ ಕಾಫಿ ಕೊಡಿ ಒಂದು ಲೋಟ ಬೇಗ. ಅದೇನೋ ಬರೀತಾ ಇದೆಯಾ? ಸ್ಕೂಲು ಕಾಲೇಜಲ್ಲಿ ಇಷ್ಟೊಂದು ಕಷ್ಟಪಟ್ಟು ಓದಿದ್ರೆ ರ್ಯಾಂಕ್ ಬಂದ್ಬಿಡ್ತಿದ್ದೆ. ನಾನು IAS ಆಫೀಸರ್ ಅಣ್ಣ ಅಂತ ಹೇಳ್ಕೊಂಡು ಅಡ್ಡಾಡ್ಬೋದಿತ್ತು. ಅದೇನು ಬರೀತಿದ್ಯಾ? ಮುಗ್ದಿಲ್ವಾ ಇನ್ನು? ಹಲೋ ಬ್ರದರ್, ಸ್ವಲ್ಪ ಸುಮ್ಮನೆ ಕೂತ್ಕೊಂತೀರಾ? ನಾನು ಸಿಕ್ಕಾಬಡೆ ಕೆಲಸ ಮಾಡ್ತಾ ಇದೀನಿ. ತಮ್ಮ ಥರ ಸುಮ್ಮನೆ ಓಸಿ ಕಾಫಿ ಕುಡಿತಾ ಇಲ್ಲ. ಅಂದ್ರೇನು? ನಾನು ಯಾವ ಕೆಲಸನೂ ಮಾಡಿದೆ ಆರಾಮಾಗಿ ಕೂತಿದ್ದೀನಿ ಅಂತ ಅರ್ಥನಾ? ಪರವಾಗಿಲ್ಲ ಕಣ, ನೀನು ಚಿಗುರ್ಕೊಂಡ್ಬಿಟ್ಟೆ. ಹೋಗ್ಲಿ, ಎಲ್ಲರ ಹೆಸರು ಬರ್ದಾಯ್ತಾ? ಮುಗೀತಪ್ಪ ಕೊನೆಗೂ. ಸರಿ ಕೊಡಲಿ, ಯಾರ್ಯಾರ ಹೆಸರು ಬರ್ದಿದ್ಯಾ ಅಂತ ನೋಡ್ತೀನಿ. ಬಾಗ ಅಮ್ಮ, ಒಂದು ಮಾತು. ಏನಾಗ್ತಿ? ಇನ್ನೇನಾದ್ರೂ ಬೇಕಾಗುತ್ತಾ? ಹೀಗೂ ಶೋಭಾಮನ್ ಕರಿತಾ ಇದ್ದೀವಿ, ಜೊತೆಗೆ ಮೇರಿಯವ್ರನ್ನ ಕರೆಯೋಣ ಅಮ್ಮ. ಕರಿಬೋದು, ಕರಿಬಾರ್ದು ಅನ್ನೋ ಮನೋಭಾವನೆ ಏನೂ ಇಲ್ಲ ಆರ್ತಿ. ನೀನೇ ಯೋಚನೆ ಮಾಡು. ನಾವು ಮಗುಗೆ ಆರತಿ ಮಾಡುವಾಗ, ಹರಿಸೋವಾಗ ಮುತ್ತೈದರಿಗೆಲ್ಲ ಅರಿಶಿನ, ಕುಂಕುಮ, ಫಲ ತಾಂಬೂಲ ಎಲ್ಲ ನಾವು ಕೊಡ್ತೀವಿ. ಅವು ಸಂಪ್ರದಾಯದಲ್ಲಿ ಅಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಅವರೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ. ಅಮ್ಮ, ಆದರೂ ಒಂದು ಸಲ ಕರೆಯೋಣ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಪ್ಲೀಸ್ ಅಮ್ಮ. ನೋಡು, ನಾವು ಕರೆದ್ರೂ ಅವ್ರು ಬರದೇ ಇದ್ದರೆ ನಮಗೆ ಇನ್ಸಲ್ಟ್ ಮಾಡಿದಾಗುತ್ತೆ. ಈ ಫಂಕ್ಷನಲ್ಲಿ ಬೇಡ, ಇನ್ನೊಂದು ದಿವಸ ಯಾವತ್ತಾದ್ರೂ ಅವ್ರನ್ನ ಮನೆಗೆ ಕರೆಯೋಣ. ಅಮ್ಮ, ನಿಮಗೆ ನೆನಪಿದ್ಯಾ ಅವತ್ತು ಮೇರಿಯವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಅವ್ರೇನು ಹೇಳಿದ್ರು ಅಂತ? ಅವರಿಗೆ ಧರ್ಮದ ಬಗ್ಗೆ ಭೇದ ಭಾವ ಇಲ್ಲ ಅಮ್ಮ. ಖಂಡಿತವಾಗ್ಲೂ ಅವ್ರು ನಮಗೆ ಅಡ್ಜಸ್ಟ್ ಆಗ್ತಾರೆ. ಪ್ಲೀಸ್ ಅಮ್ಮ. ಅದು ಅಲ್ಲದೆ ಅವರು ಯಾಕಾರ್ತಿ ನಿಲ್ಲಿಸ್ಬಿಟ್ಟೆ? ಏನು ಹೇಳು? ಅಕ್ಕ, ಇವತ್ತು ಆದಿತ್ಯ ನಮ್ಮ ಮನೇಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಮೇರಿಯವರು. ನಮ್ಮ ನಗು, ಸಂತೋಷ ಇದಕ್ಕೆಲ್ಲ ಅವರೇ ಕಾರಣ ಅಕ್ಕ. ಅದಕ್ಕೆ ಅವ್ರು ನಮ್ಮ ಫಂಕ್ಷನಲ್ಲಿ ನಮ್ಮ ಜೊತೆಲೇ ಇದ್ದರೆ ಚೆನ್ನಾಗಿರುತ್ತಲ್ವಾ? ಅವ್ರು ನಮ್ಮೆಲ್ರಿಗೂ ತುಂಬ ಹತ್ರದವರು ಅಕ್ಕ. ಹೌದಮ್ಮ, ಆರತಿ ಹೇಳೋದು ಸರಿಯಾಗೇ ಇದೆ. ಅವ್ರನ್ನ ಖಂಡಿತ ಕರೆಯೋಣ. ಹೌದಮ್ಮ, ನಮ್ಮ ಮರಿಗುಂಡ ನಮ್ಮ ಮನೆಗೆ ಬರೋದಕ್ಕೆ ಅವರೇ ಕಾರಣ. ಅವ್ರನ್ನ ಕರ್ಸೋಣಮ್ಮ ಪ್ಲೀಸ್. ಅಮ್ಮ, ಅವ್ರಿಗೂ ಒಂದು ಹೊಸ ಅನುಭವ ಆಗುತ್ತೆ. ಭಾಸ್ಕರ, ಹೆಸರು ಬರೆದ್ಬಿಡು. ಆಯ್ತು, ಬರಲಿ ಬಿಡು. ಹಲೋ ಆರ್ತಿ, ಹೇಳುವಾ. ಅಮ್ಮ, ಹೇಗಿದ್ದೀರಾ ನೀವು? ಅತ್ತೆ ಸೊಸೆ ಮಾತುಕತೆ ಜೋರಾಗಿ ನಡೀತಾ ಇದ್ದಾಗಿದೆ. ಟೈಮ್ ಹೋಗಿದೆ ಗೊತ್ತಾಗ್ತಿಲ್ವೇನೋ ಅಲ್ವಾ? ಹಾಗೇನೂ ಇಲ್ಲ ಕಡೆ. ಅವಳು ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ. ಚಿಕ್ಕಂದಿಂದ ತುಂಬ ಕಷ್ಟ ಅನುಭವಿಸಿದಾಳಲ್ವಾ, ಅದಕ್ಕೆ ಸ್ವಲ್ಪ ಸೈಲೆಂಟು. ಆರ್ತಿ, ಅವಳು ಎಲ್ಲ ನಿಂತರನೇ ಕಡೆ, ತುಂಬಿದ ಕೊಡ. ಅದೇನು ಸಂಸ್ಕಾರ, ಅದೇನು ವಿನಯ ಅಂತೀಯ? ಅಮ್ಮ, ಅವಳಿಗೆ ಫೋನ್ ಕೊಡ್ತೀರಾ? ಅವಳು ಮನೇಲಿ ಇಲ್ಲ ಕಡೆ, ಹೊರಗಡೆ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ನಿನಗೆ ಫೋನ್ ಮಾಡಿಸ್ತೀನಿ, ಆಯ್ತಾ? ನೀನು ಹೇಗಿದ್ಯಾ ನೋಡು. ನೀನು ಹಸಿ ಬಾಣಂತಿ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು, ಎದ್ದು ಓಡಾಡೋದು ಎಲ್ಲ ಮಾಡಬಾರ್ದು. ಈಗೇನೋ ರಕ್ತ ಬಲ ಇದೆ, ಗೊತ್ತಾಗಲ್ಲ. ಮುಂದೆ ತುಂಬ ಕಷ್ಟ ಆಗುತ್ತೆ ಕಡೆ. ಮಗ ಹೇಗಿದ್ದಾನೆ? ಚೆನ್ನಾಗಿದ್ದಾನಾ? ಅಮ್ಮ, ಎಲ್ಲರೂ ಸಂತೋಷವಾಗಿ ಆರಾಮಾಗಿದ್ದೀವಿ. ಅಮ್ಮ, ನನ್ನ ಮಗನ ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಮುಖ್ಯವಾದ ವಿಷಯನಾ? ಏನಮ್ಮ ಅದು?
ಅಮ್ಮ, ಮಗುಗೆ ಕಿವಿ ಚುಚ್ಚೋ ಶಾಸ್ತ್ರ ಮತ್ತು ನಾಮಕರಣನ ಒಟ್ಟಿಗೆ ಮಾಡೋಣ ಅಂತ ಇದ್ದೀವಿ. ಅದನ್ನು ಹೇಳೋಣ ಅಂತಲೇ ಕಾಲ್ ಮಾಡಿದೆ. ತುಂಬ ಸಂತೋಷ ಅಮ್ಮ, ಎಲ್ಲ ಚೆನ್ನಾಗಾಗಲಿ. ಅಮ್ಮ ಕೂಡ ನಾನು ಅಜ್ಜಿ ಜೊತೆ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಇರು. ಹೌದು ಅಮ್ಮ, ನಾನು ಫಸ್ಟ್ ಮಾತಾಡಬೇಕು. ಒಂದು ನಿಮಿಷ ಇರು, ನಾನು ಮಾತಾಡ್ಬಿಟ್ಟು ಕೊಡ್ತೀನಿ. ಒಂದು ನಿಮಿಷ ಇರು, ಅದಕ್ಕೆ ನಿಮಗೆ ಕೊಡ್ತೀನಿ. ಒಂದು ನಿಮಿಷ ಇರು. ಹಲೋ ಅಮ್ಮ, ಪಾಪು ಅಳ್ತಾ ಇದೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಂ, ಅಲ್ಲಿವರೆಗೆ ಆದಿತ್ಯನ ಹತ್ರ ಮಾತಾಡ್ತಾ ಇರಿ. ಬಾಯ್. ತಗೋ. ಹಲೋ ಅಜ್ಜಿ, ಏನು ಮಾಡ್ತಿದ್ದೀರಾ? ನಾನು ನನ್ನ ಪುಟ್ಟು ಮರಿ ಮಾತಾಡೋದನ್ನ ಕೇಳ್ತಾ ಇದ್ದೀನಿ. ಏನೋ ಗುಂಡು ಮರಿ, ನೀನೇನೋ ಮಾಡ್ತಾ ಇದೀಯಾ? ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಹೇಳು ಪುಟ್ಟ. ಆ ಪಾಪುಗೆ ಕಿವಿ ಚುಚ್ತದಲ್ಲ, ಯಾಕೆ? ಅದು ಕಿವಿ ಚುಚ್ಚೋದು ನನಗೆ ಗೊತ್ತು, ಪಾಪುಗೆ ಒಳ್ಳೇದಾಗ್ಲಿ ಅಂತ ತಾನೆ. ಅಯ್ಯೋ, ನನ್ನ ರಾಜಗೆ ಎಲ್ಲ ಗೊತ್ತಲ್ಲಪ್ಪ. ನೀನು ಹೇಳಿದ್ ಕರೆಕ್ಟು ಪುಟ್ಟ. ಕಿವಿ ಚುಚ್ಚಿದ್ರೆ ಪಾಪಗೆ ಒಳ್ಳೇದಾಗತ್ತೆ. ಮತ್ತೆ ನನಗೆ ಯಾಕೆ ಚುಚ್ಚಿಲ್ಲ? ನನಗೂ ಒಳ್ಳೇದಾಗದ್ ಬೇಡವಾ?